ಹೇಳಿ ಜಾತ್ರಾ ಮಹೋತ್ಸವದ ನಿಮಿತ್ತ ನಮ್ಮ ಗದಗ ಗ್ರಾಮದ ದ್ಯಾಮವ್ವ ಹಾಗೂ ದುರ್ಗಮ್ಮನ ಈ ಜಾತ್ರಾ ಮಹೋತ್ಸವದ ಅಂಗವಾಗಿ ವಿಶೇಷವಾಗಿ ಸಾಮಾಜಿಕವಾಗಿ ಎಲ್ಲರೂ ಒಂದು ಬದ್ಧತೆಯನ್ನ ಕಾಪಾಡ್ಕೊಂಡು ಬರುವುದರಲ್ಲಿ ಮಾಡುವಂತ ಈ ವಿಶೇಷ ಆರೋಗ್ಯ ಚಿಕಿತ್ಸೆಯ ಚಟುವಟಿಕೆಗೆ ನಾವೆಲ್ಲರೂ ಸಾಮೂಹಿಕವಾಗಿ ಹಿರಿಯರ ನೇತೃತ್ವದಲ್ಲಿ ಯುವಕರ ನೇತೃತ್ವದಲ್ಲಿ ಆಯೋಜನೆ ಮಾಡಲಾಗಿದೆ. ಈಗಾಗಲೇ ಇದನ್ನೆಲ್ಲ ನಮ್ಮ ನಾಯಕರಾಗಿರ್ತಕ್ಕಂಥ HK ಪಾಟೀಲ್ ಸಾಹೇಬರು ಉದ್ದೇಶಿಸಿ ಉದ್ಘಾಟನೆ ಮಾಡಿ ನಿರ್ಗಮಿಸಿದ್ದಾರೆ. ಎಲ್ಲರೂ ಇದರ ಸದುಪಯೋಗ ಪಡೆದುಕೊಳ್ಳಬೇಕು. ಸುಮಾರು 25-30 ಡಾಕ್ಟರ್ಸ್ ಬಂದ ಅವರ ಸೇವೆಯನ್ನ ಜಾತ್ರಾ ಮಹೋತ್ಸವದ ಅಂಗವಾಗಿ ನಮ್ಮ ಗದಗ ಭಾಗದ ನಾಗರಿಕರಿಗೆ ಹಾಗೂ ಹಿರಿಯರಿಗೆ ಒಳ್ಳೆಯ ಕೆಲಸವನ್ನ ಕಲ್ಪಿಸ್ಕೊಡ್ಬೇಕು ಅನ್ನುವಂತ ವಿಶೇಷ ವಿಚಾರವನ್ನ ಇಟ್ಕೊಂಡು ಫ್ರೀಯಾಗಿ ಏನು ಆಯೋಜನೆ ಮಾಡಿದ್ದಾರೆ ಅದು ಅತ್ಯಂತ ಶ್ಲಾಘನೀಯ ಅನ್ನುವಂತ ಮಾತನ್ನ ಹೇಳಿ ತಾವೆಲ್ಲರೂ ಅವಶ್ಯ ಇರುವಂತವ್ರು ಬಂದು ಈ ಆರೋಗ್ಯ ಚಿಕಿತ್ಸೆ ಸದುಪಯೋಗ ಪಡ್ಕೋಬೇಕು ಅನ್ನುವಂತ ಮಾತನ್ನ ಹೇಳೋದಕ್ಕೆ ಬಯಸ್ತೀನಿ. ಹರಿಜಾತ್ರೋತ್ಸವ ಭಾರಿ ವಿಜೃಂಭಣೆಯಿಂದ ನಮ್ಮ ಗದಗದಲ್ಲಿ ನಡೆದಿರೋದು ಎಲ್ಲರಿಗೆ ಸಮಾಧಾನ ಸಂತೋಷ ತಂದಿದೆ. ಇಂಥ ಉತ್ಸವಗಳ ಮೂಲಕ ದೇವಿಯಲ್ಲಿ ಪ್ರಾರ್ಥನೆ ಮಾಡಿ ಈ ಒಂದು ವಿಜೃಂಭಣೆಯ ಜಾತ್ರೆಯನ್ನು ಮಾಡ್ತಾ ಇದ್ದಾರೆ. ಒಂದು ಪ್ರತೀತಿ, ದೇವಿಯ ತವರು ಮನೆ ಇದು, ದೇವಿಯ ಗಂಡನ ಮನೆ ಕಿಲ್ಲ. ಅಂದ್ರೆ ನಮ್ಮ ಊರಿನೊಳಗನೆ ನಮ್ಮ ಸಂಬಂಧಗಳನ್ನ ಹೆಚ್ಚು ಬೆಸುಗೆ ಮಾಡಬೇಕು ಅನ್ನುವಂತ ಉದ್ದೇಶದಿಂದ ಈ ಅದ್ಭುತವಾದ ಕಲ್ಪನೆಯಿಂದ ಈ ಜಾತ್ರೋತ್ಸವಕ್ಕೆ ವಿಶೇಷವಾಗಿರ್ತಕ್ಕಂಥ ಮೆರುಗು ಬಂದಿದೆ. ಜಾತ್ರೆ ಮಾಡೋದು, ಉತ್ಸವ ಮಾಡೋದು ಉದ್ದೇಶ ಏನು ಅಂದ್ರೆ ನಾವು ಸಾಮೂಹಿಕವಾಗಿ ದೇಶದಲ್ಲಿ ಶಾಂತಿ ಇರಬೇಕು, ನಮ್ಮ ಪ್ರದೇಶದಲ್ಲಿ ಮಳೆ ಬೆಳೆ ಚೆನ್ನಾಗಿ ಆಗಬೇಕು ಅನ್ನುವ ಪ್ರಾರ್ಥನೆ ಜೊತೆಗೆ ಭ್ರಾತೃತ್ವ ಭಾವವನ್ನ ಮೆರೆಯುವಂತ ಒಂದು ಜಾತ್ರಾ ಉತ್ಸವ ಇದು. ಈಗ ಇಲ್ಲೇ ನೋಡ್ರಿ, ನೀವು ಏನ್ ನಿಂತೀರಿ ಇಲ್ಲೇ ನೋಡ್ರಿ, ಹಿಂದೂ ಮುಸ್ಲಿಂ ಎಲ್ಲ ಜಾತಿಯವರು ಎಲ್ಲ ಪಂಗಡದವರು ಎಲ್ಲರೂ ಅಣ್ಣ ತಮ್ಮಂದಿರಂತೆ ಒಂದೇ ಕುಟುಂಬದವರಂತೆ ಈ ಜಾತ್ರೆಯನ್ನ ಆಚರಣೆ ಮಾಡೋದು, ದೇವಿಯಲ್ಲಿ ಆ ಭಕ್ತಿಯನ್ನ ಸಮರ್ಪಣೆ ಮಾಡೋದು ಒಂದು ನಮ್ಮ ದೇಶದ ನಮ್ಮ ಸಮಾಜದ ಒಂದು ವಿಶೇಷತೆ. ಅದರಲ್ಲೂ ಗದಗಿನಲ್ಲಿಯ ವಿಶೇಷವಾಗಿರ್ತಕ್ಕಂಥ ಈ ಒಂದು ಜಾತ್ರೋತ್ಸವ ನಿಜವಾಗಿಯೂ ಬಹಳ ಭವ್ಯವಾಗಿ ನಡೆದಿದೆ. ಇಲ್ಲಿ ಹಿರಿಯರು, ಅದು ನಮ್ಮ ಕಂಸರವ್ರಿರ್ಲಿ, ಹೆಬ್ಸೂರವ್ರಿರ್ಲಿ, ಇಲ್ಲೇನು ನಡೆದಿರ್ತಕ್ಕಂಥ ನಾಯಕರು ಏನಿದ್ದಾರೆ, ಮುಲ್ಲಾ ಅವರಿರ್ಲಿ, ಇವರೆಲ್ಲರೂ ತಮ್ಮದೇ ಆಗಿರ್ತಕ್ಕಂಥ ಪಾತ್ರವನ್ನ ಈ ಜಾತ್ರೆ ಯಶಸ್ವಿ ಆಗಬೇಕು ಅಂತ ಹೇಳಿ ಇವತ್ತು ಪ್ರಯತ್ನಿಸ್ತಾ ಇದ್ದಾರೆ. ಆ ಪ್ರಯತ್ನಕ್ಕೆ ದೇವಿ ಆಶೀರ್ವಾದ ಮಾಡಿದ್ದಾರೆ. ಆ ದೇವಿಯ ದರ್ಶನಕ್ಕೆ ತಾವೇ ನೋಡುವ ಹಾಗೆ ಸಾವಿರಾರು ಜನ ಕಾದು ನಿಂತಿದ್ದಾರೆ. ತಾಯಿ ನಮಗೆ ಪ್ರತಿ ದಿವಸ 10,000 ಜನರಿಗೆ ಪ್ರಸಾದ ವಿತರಣೆ ಆಗ್ತದೆ. ಇದೆಲ್ಲ ನಮ್ಮ ಪ್ರದೇಶಕ್ಕೆ ಒಳ್ಳೆಯದನ್ನು ಮಾಡಲಿ, ನಮ್ಮೆಲ್ಲರಿಗೆ ದೇವಿ ಶಾಂತಿ ಸುಖ ಸಂತೋಷ ಸಮೃದ್ಧಿಯನ್ನು ನೀಡಲಿ ಅಂತ ಹೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ. ನಮಸ್ಕಾರ. ಈ ಶ್ರೀ ದ್ಯಾಮವ್ವ ದುರ್ಗಮ್ಮ ಹರಿದಾತ್ರೋತ್ಸವದ ಅಂಗವಾಗಿ 2026 ಈ ಉಚಿತ ಆರೋಗ್ಯ ಶಿಬಿರ ಕಾರ್ಯಕ್ರಮ. ಈ ಕಾರ್ಯಕ್ರಮದ ವಿಶೇಷತೆ ಏನಂದ್ರೆ ಸರ್ವರಿಗೂ ಆರೋಗ್ಯ ಸೇವೆ ಒದಗಲಿ ಅಂತ ಹೇಳಿ ಈ ಜಾತ್ರೋತ್ಸವದ ವಿಶೇಷ 4 ಗಾಲಿಗಳು: ಒಂದು ಧಾರ್ಮಿಕ ವ್ಯವಸ್ಥೆ, ಒಂದು ಆರ್ಥಿಕ ವ್ಯವಸ್ಥೆ, ಒಂದು ಸಾಮಾಜಿಕ ವ್ಯವಸ್ಥೆ, ಒಂದು ಶಿಕ್ಷಣ ವ್ಯವಸ್ಥೆ.
ಈ ಸಾಮಾಜಿಕ ವ್ಯವಸ್ಥೆಯೊಳಗೆ ಈ ಆರೋಗ್ಯ ವ್ಯವಸ್ಥೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ. ಜನರ ಆರೋಗ್ಯ, ಊರಿನ ಆರೋಗ್ಯ ಬಹಳ ಮುಖ್ಯ. ಹೀಗಾಗಿ ಅನೇಕ ನುರಿತ ವೈದ್ಯರು ಇದರಲ್ಲಿ ಪಾಲ್ಗೊಂಡಿದ್ದಾರೆ. ಆ ಎಲ್ಲ ಸೇವೆಯನ್ನ ಒದಗಿಸ್ತಾ ಇದ್ದಾರೆ. ಗ್ರಾಮದ ಎಲ್ಲ ಗುರು ಹಿರಿಯರು, ಸದ್ಭಕ್ತರಿಂದ ಅದರದ ಅವಕಾಶವನ್ನ ಪಡೆದುಕೊಂಡು ಪುನೀತರಾಗುತ್ತೆ ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಬೇಕು. ಹೌದು, ನಮ್ಮ ಸಂಬಂಧಿಕರನ್ನ, ಗೆಳೆಯರನ್ನ ಹಾಗೂ ಹಿರಿಯರನ್ನ ಎಲ್ಲರನ್ನೂ ಕರೆತಂದು ಈ ಜಾತ್ರೆಯನ್ನು ಯಶಸ್ವಿಯಾಗಿ ಮಾಡ್ಬೇಕಂತೇಳಿ ಶಿವಾನಂದ ಕಟ್ಟಿ ಅಷ್ಟು ನಮಸ್ಕಾರ. ಗದಗ ಬೆಟಗೇರಿ ಐತಿಹಾಸಿಕ ತಾಯಿ ಗಮ್ಮಮ್ಮ ದೇವಿ ಹಾಗೂ ದುರ್ಗಮ್ಮ ದೇವಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ತಾರೀಖು 18ರಿಂದ 26 ನಿರಂತರ ನಡೀತಿರುವ ಈ ಕಾರ್ಯಕ್ರಮದ ಅಡಿಯಲ್ಲಿ ಇವತ್ತಿನ ದಿವಸ ನಾವು 23/8/2026 ಉಚಿತ ಆರೋಗ್ಯ ತಪಾಸಣೆ ಶಿಬಿರ, ಔಷಧಿ ವಿತರಣಾ ಶಿಬಿರ ಹಾಗೂ ರಕ್ತ ತಪಾಸಣೆ, ಪ್ರಾಥಮಿಕ ಹಂತದ ಎಲ್ಲ ಚಿಕಿತ್ಸಾ ಕ್ರಮಗಳನ್ನು ತೆಗೆದುಕೊಂಡು ಇಲ್ಲಿ ವಿವಿಧ ಭಾಗದ ತಜ್ಞ ವೈದ್ಯರುಗಳು ಬಂದಿದ್ದಾರೆ. ಇಲ್ಲಿ ಆಯಮ್ಯ ವೈದ್ಯದ ತಜ್ಞ ವೈದ್ಯರುಗಳು ಬಂದಿದ್ದಾರೆ ಹಾಗೂ ಎನ್ಐಎಂಎ ವೈದ್ಯ ತಜ್ಞ ವೈದ್ಯರುಗಳು ಬಂದಿದ್ದಾರೆ. ಸೊ ಇದು ವಿಶೇಷವಾಗಿ ನಾವೇನ್ ಮಾಡಿದ್ವಿ ಅಂದ್ರೆ ಪ್ರಾಥಮಿಕ ಹಂತದ ಚಿಕಿತ್ಸೆಯನ್ನ ರಕ್ತ ತಪಾಸಣೆ ಇರ್ಬೋದು, RBS ಇರ್ಬೋದು, ಹಿಮೋಗ್ಲೋಬಿನ್ಸ್ ಇರ್ಬೋದು, BP ಚೆಕಪ್ ಇರ್ಬೋದು, ವೇಟ್ ಚೆಕ್ ಮಾಡೋದಿರ್ಬೋದು, ಹಾಗೆ ಪಲ್ಸ್ ಆಕ್ಸಿಮೀಟರು, ಹೃದಯದ ಬಡಿತ, ಇವೆಲ್ಲವುಗಳನ್ನು ಪ್ರಾಥಮಿಕ ಹಂತ ಚಿಕಿತ್ಸೆಯನ್ನು ಮಾಡಿ ಸೊ 2ನೇ ಹಂತದಲ್ಲಿ ನಾವು ಆಯಾ ಸಂಬಂಧಪಟ್ಟಂತ ರೋಗಿಗಳ ಸಂಬಂಧಪಟ್ಟಂತೆ ಆಯಾ ತಜ್ಞ ವೈದ್ಯರಿಗೆ ನಾವು ಕಳಿಸುವ ವ್ಯವಸ್ಥೆಯನ್ನು ಮಾಡ್ತೇವೆ. ನೆಕ್ಸ್ಟ್ ಆ ವೈದ್ಯರು ತಪಾಸಣೆ ಮಾಡಿದ ನಂತರ ಅವ್ರೇನ ಸಜೆಷನ್ ಮಾಡ್ತಾರೆ ಆ ರೀತಿಯಾಗಿ ನಾವೇನ್ ಮಾಡ್ತಿದ್ವಿ ಅಂದ್ರೆ ಆ ರೋಗಿಗಳಿಗೆ ಔಷಧಿ ಕೊಡುವಂತ ವ್ಯವಸ್ಥೆಯನ್ನು ಸಹಿತ ಮಾಡಿದ್ದೇವೆ. ಸಾಕಷ್ಟು ಔಷಧಿಯ ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡಿದ್ದೀವಿ. ಅಂದ್ರೆ ವ್ಯವಸ್ಥಿತವಾಗಿ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹೇಗಿರಬೇಕು ಒಂದು ಉತ್ತಮವಾದ ಮಾದರಿಯಲ್ಲಿ ನಾವು ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡಿ ಈ ಕೆಲಸವನ್ನು ಮಾಡ್ತಾ ಇದ್ದೇವೆ. ಇದಕ್ಕೆ ವಿವಿಧ ಭಾಗದ ತಜ್ಞ ವೈದ್ಯರುಗಳು ಇವತ್ತಿನ ದಿವಸ ತಮ್ಮ ಅಮೂಲ್ಯವಾದ ವೇಳೆಯನ್ನ ಇವತ್ತಿನ ದಿವಸ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಕೊಟ್ಟಿದ್ದಾರೆ. ಯಾಕಂದ್ರೆ ನಮ್ಮ ಸಮಿತಿಯ ಉದ್ದೇಶ ಏನಿತ್ತು ಅಂದ್ರೆ ಸಮಾಜಕ್ಕೆ ಒಂದು ಒಳ್ಳೆಯ ಕೊಡುಗೆಯನ್ನು ಕೊಡಬೇಕು ಅನ್ನುವಂಥದ್ದಿತ್ತು. ಆ ನಿಟ್ಟಿನಲ್ಲಿ ಒಂದು ವ್ಯವಸ್ಥಿತವಾಗಿ ಉಚಿತ ಆರೋಗ್ಯ ತಪಾಸಣಾ ಕಾರ್ಯಕ್ರಮ ಹಾಗೂ ಜೊತೆಗೆ ಔಷಧಿ ವಿತರಣಾ, ರಕ್ತ ತಪಾಸಣಾ ಹಾಗೂ ರಕ್ತದಾನ ಶಿಬಿರವನ್ನು ಸಹಿತ ನಾವು ಮೇಲ್ಗಡೆ ಹಂತದಲ್ಲಿ ಇಟ್ಕೊಂಡಿದ್ದೀವಿ. ಸೊ ಹೀಗಾಗಿ ಸಮಗ್ರವಾಗಿ ಎಲ್ಲ ಜನರಿಗೆ ಒಂದು ಅನುಕೂಲವಾಗಿ ಸೊ ಇಲ್ಲಿ ಒಂದು ಸಮಿತಿಯವರು ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ನಮಗೆ ಎಲ್ಲ ಒಂದು ಸರಿ ಆರ್ಗನೈಸ್ ಮಾಡಲಿಕ್ಕೆ. ಇವರು ನಮ್ಮ ಶಿವು ಕತ್ತಿ ಅಂತೇಳಿ ಟ್ರಸ್ಟಿಯವರು. ಸೊ ಅವರು ನಾವು ನಮ್ಮ ಜಯಕುಮಾರ್ ಬೇಳೆಯವರು ಎಲ್ಲ ಟೀಮ್ ವರ್ಕ್ ಆಗಿ ಎಲ್ಲ ಕೆಲಸವನ್ನು ಮಾಡಿದ್ದೀವಿ. ವ್ಯವಸ್ಥಿತ ರೀತಿಯಲ್ಲಿ ಸರಿಯಾದ ಒಂದು ಇದರ ಪ್ರಯೋಜನೆಯನ್ನ ಸಾರ್ವಜನಿಕರು ತೆಗೆದುಕೊಳ್ಳುವ ಉದ್ದೇಶ. ಯಾಕಂದ್ರೆ ಸಮಾಜಕ್ಕೆ ಏನಾದರೂ ಒಂದು ಒಳ್ಳೆಯದನ್ನು ಕೊಡಬೇಕು ಅನ್ನುವಂಥದ್ದು ಜಾತ್ರಾ ಕಮಿಟಿ ಉದ್ದೇಶ ಇತ್ತು. ಈ ಕಾರ್ಯಕ್ರಮವನ್ನು ನಾವು ಮಾಡಿದ್ದೀವಿ. ಎಲ್ಲ ವಿಶೇಷವಾಗಿ ನಡೀತಾ ಇದೆ ಅನ್ನೋದ ಒಂದು ಖುಷಿ ತೋರ್ತಾ ಇದೆ. ಎಲ್ಲ ಕಾರಣ ಅಂದ್ರೆ ಅಮ್ಮನವರ ಪ್ರೇರಣೆ, ಆಶೀರ್ವಾದದಿಂದ ಎಲ್ಲರಿಗೂ ಅನುಕೂಲ ಆಗಲಿ ಅನ್ನುವಂಥದ್ದು ನಮ್ಮ ಸದುದ್ದೇಶ ಸಮಿತಿ ಇದು. ತುಂಬಾ ಧನ್ಯವಾದಗಳು. ನಾನು ಡಾಕ್ಟರ್ SR ಚಿಕಿತ್ಸೆಯ ಈ ಜಾತ್ರಾ ಮಹೋತ್ಸವದ ಚಿಕಿತ್ಸೆಯ ಒಂದು ವ್ಯವಸ್ಥೆಯನ್ನು ಜವಾಬ್ದಾರಿಯನ್ನು ಕೊಟ್ಟಿದ್ದು ಜವಾಬ್ದಾರಿಯನ್ನು ನಾನು ನಿರ್ವಹಿಸ್ತಾ ತುಂಬಾ ಧನ್ಯವಾದಗಳು. ಶ್ರೀ ರಾಯಚೋಟಿ ವೀರಭದ್ರೇಶ್ವರ ಪ್ರಸನ್ನ ಈ ಗದಗ ಬೆಟಗೇರಿ ಅವಳಿ ನಗರದ ಗ್ರಾಮ ದೇವತೆಗಳಾಗಿರ್ತಕ್ಕಂಥ ಶ್ರೀ ದ್ಯಾಮವ್ವ ಮತ್ತು ದುರ್ಗಮ್ಮ ದೇವಿಯ ಹರಿಜಾತ್ರೋತ್ಸವದ ಪ್ರಯುಕ್ತವಾಗಿ ನಡೆದಿರ್ತಕ್ಕಂಥ ಈ 10 ದಿನಗಳ ಒಂದು ಜಾತ್ರಾ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಸಾಕಷ್ಟು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಸಮಿತಿಯವರು ಹಮ್ಮಿಕೊಂಡಿದ್ದು ಅದರ ಅಂಗವಾಗಿ ಈ ಒಂದು ಆರೋಗ್ಯ ತಪಾಸಣಾ ಶಿಬಿರವನ್ನು ಕೂಡ ನಾವು IMA ಹಾಗೂ NIMA ಘಟಕದಿಂದ ಹಾಗೂ ಫಾರ್ಮಸಿ ಅಸೋಸಿಯೇಷನ್ ಆಗಿರ್ಬೋದು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಆಗಿರ್ಬೋದು ಹಾಗೂ ನಮ್ಮ ರೆಪ್ ಅಸೋಸಿಯೇಷನ್ ಆಗಿರ್ಬೋದು ಎಲ್ಲರ ಸಹಯೋಗ, ಸಾಕಷ್ಟು ಜನರ ಸಹಯೋಗದೊಂದಿಗೆ ಇವತ್ತಿನ ದಿನದಲ್ಲಿ ಗದಗ ಬೆಟಗೇರಿ ಅವಳಿ ನಗರದ ಎಲ್ಲ ಸಮಾಜದವರಿಗೂ ಕೂಡ ಒಂದು ಆರೋಗ್ಯ ಚಿಕಿತ್ಸೆ ದೊರೆಯಲಿ ಅನ್ನುವಂತ ಒಂದು ಸದುದ್ದೇಶ ಇಟ್ಟುಕೊಂಡು ಇವತ್ತಿನ ದಿವಸ ಕಿವಿ ಆಗಿರ್ಬೋದು, ಕಣ್ಣು ಮೂಗು ಆಗಿರ್ಬೋದು, ಚರ್ಮ ರೋಗಗಳಾಗಿರ್ಬೋದು, ಶಸ್ತ್ರಚಿಕಿತ್ಸೆ ಅಂತ ವ್ಯಾಧಿಗಳಾಗಿರ್ಬೋದು, ಅದ್ರ ಜೊತೆಗೆ ಆಯುರ್ವೇದ ಚಿಕಿತ್ಸೆಯನ್ನು ಕೂಡ ಇಲ್ಲಿ ನೀಡ್ತಕ್ಕಂತ ಕೆಲಸವನ್ನ ಇವತ್ತಿನ ದಿವಸ ಮಾಡ್ತಾ ಇದ್ದು ಸಾಕಷ್ಟು ಈಗಾಗಲೇ ನೋಡಿದ್ರೆ ಸುಮಾರು ಒಂದು 200-300 ರೋಗಿಗಳು ಈಗಾಗಲೇ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಇದರ ಸದುಪಯೋಗವನ್ನು ಅವರು ಪಡೆದುಕೊಳ್ತಿರ್ತಾರ. ಇನ್ನೂ ಸಾಕಷ್ಟು ಜನಗಳು ಬಂದು ಈ ಒಂದು ರೋಗ ಚಿಕಿತ್ಸೆಯನ್ನು ಪಡೆದುಕೊಳ್ಳುವಂತ ಕೆಲಸ ಮಾಡ್ತಾ ಇದ್ದಾರೆ. ಇದೊಂದು ಒಳ್ಳೆ ಕೆಲಸ ಅಂತ ಹೇಳಿ ನಾನು ಅದನ್ನು ಭಾವಿಸ್ತೀನಿ. ಒಂದು ಒಳ್ಳೆ ಕೆಲಸ ಸತತವಾಗಿ ನಿರಂತರವಾಗಿ ನಡೀಬೇಕು ಅಂತ ಹೇಳಿ ನಾನು ಹೇಳ್ತೀನಿ. ನಾನು ಡಾಕ್ಟರ್ ಜಯಕುಮಾರ್ ಬ್ಯಾಳಿ, NIMA ಜಿಲ್ಲಾಧ್ಯಕ್ಷರು, ಗದಗ. ಇವತ್ತಿನ ದಿವಸ ದ್ಯಾಮವ್ವ ಹಾಗೂ ದುರ್ಗಮ್ಮ ಜಾತ್ರೆಯ ಅಂಗವಾಗಿ ಇವತ್ತಿನ ದಿವಸ ಹೆಲ್ತ್ ಚೆಕಪ್ ಕಾರ್ಯಕ್ರಮವನ್ನು ಜಾತ್ರೆಯ ಕಮಿಟಿಯವರು ಹಾಗೂ ಎಲ್ಲ ಗುರು ಹಿರಿಯರು ಕೂಡಿ ಹಮ್ಮಿಕೊಂಡಿದ್ದು. ಈ ಹೆಲ್ತ್ ಚೆಕಪ್ದಲ್ಲಿ
ನುರಿತ ತಜ್ಞರು ಎಲ್ಲ ರೋಗಗಳಿಗೆ ಸಂಬಂಧಪಟ್ಟಂತ ಡಾಕ್ಟರ್ಸ್ ವೈದ್ಯರು ಬಂದಿರ್ತಾರೆ ಮತ್ತು ಔಷಧವನ್ನು ಕೂಡ ಉಚಿತವಾಗಿ ಕೊಡುವರು ಹಾಗೂ ರಕ್ತದಾನಿ ಶಿಬಿರ ಅದು ಕೂಡ ಇವತ್ತಿನ ದಿವಸ ಹಮ್ಮಿಕೊಂಡಿದ್ದು. ಈ ಎಲ್ಲ ಒಂದು ಆರೋಗ್ಯ ಕಾರ್ಯಕ್ರಮದಲ್ಲಿ ಗದಗ ಬೆಟೇರಿಯ ಗ್ರಾಮಸ್ಥರು ಬಂದು ತಮ್ಮ ಏನಾದ್ರು ತೊಂದರೆ ಇದ್ರೆ ತೋರಿಸ್ಕೊಂಡು ಸಲಹೆಯನ್ನು ತೆಗೆದುಕೊಳ್ಬೇಕಿತ್ತಂದು ನಾನು ಅವರಲ್ಲಿ ಕಳಕಳಿಯ ವಿನಂತಿ ಮಾಡ್ಕೊಳ್ತೇನೆ. 18 ವರ್ಷದ ನಂತರ ಶ್ರೀ ದ್ಯಾಮವ್ವ ಹಾಗೂ ದುರ್ಗಮ್ಮ ಒಂದು ಜಾತ್ರಾ ಮಹೋತ್ಸವ ಗದಗಿನಲ್ಲಿ ಆಗ್ತಾ ಇದೆ. ಈ ಜಾತ್ರಾ ಮಹೋತ್ಸವದಲ್ಲಿ ಶತಮಾನದ ಇತಿಹಾಸವುಳ್ಳಂತ ಭಾರತೀಯ ವೈದ್ಯಕೀಯ ಸಂಘ ಹಾಗೂ ನೀಮಾ ಈ 2 ಸಂಸ್ಥೆಗಳಿಂದ ಇವತ್ತು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಈ ಶಿಬಿರದಲ್ಲಿ ಬರುವಂತ ರೋಗಿಗಳಿಗೆ ನಾವು ಉಚಿತವಾಗಿ ರಕ್ತ ತಪಾಸಣೆ ಮಾಡ್ತಾ ಇದ್ದೀವಿ. ಬ್ಲಡ್ ಶುಗರ್ ಆಗಿರ್ಬೋದು, ಹಿಮೋಗ್ಲೋಬಿನ್ ಆಗಿರ್ಬೋದು, BP ಆಗಿರ್ಬೋದು, ಇದೆಲ್ಲ ತಪಾಸು ಮಾಡಿಸಿದ ನಂತರ ಬರುವಂತ ಎಲ್ಲ ರೋಗಿಗಳಿಗೆ ಫಸ್ಟ್ ಪಾಯಿಂಟ್ ಅಲ್ಲಿ ಇವೆಲ್ಲ 3 ತಪಾಸಣೆ ಆದ ನಂತರ ಇಲ್ಲಿ ಎಲ್ಲ ವೈದ್ಯರು ಬಂದಿದ್ದಾರೆ, ಎಲ್ಲ ಶಾಖೆ ವೈದ್ಯರು ಬಂದಿದ್ದಾರೆ, ಕೆಲವು ಕೀಲುಗಳ ತಜ್ಞರು ಬಂದಿದ್ದಾರೆ, ಹೃದಯ ಕಾಯಿಲೆದ ತಜ್ಞರು ಬಂದಿದ್ದಾರೆ, ಶಸ್ತ್ರಚಿಕಿತ್ಸಕರು ಬಂದಿದ್ದಾರೆ ಹಾಗೂ ಸ್ತ್ರೀ ರೋಗ ತಜ್ಞರು ಬಂದಿದ್ದಾರೆ. ಇವರೆಲ್ಲರೂ ಕೂಡ ಕೂಡ್ಕೊಂಡು ಇಲ್ಲಿ ಬರುವಂತ ರೋಗಿಗಳಿಗೆ ತಪಾಸಣೆ ಮಾಡಿ ಅವ್ರಿಗೆ ಏನಾದ್ರೂ ತೊಂದರೆಗಳಿದ್ರೆ ಆ ತೊಂದರೆ ಅನುಗುಣವಾಗಿ ಅವರಿಗೆ ನಾವು ವೈದ್ಯಕೀಯ ಉಪಚಾರಗಳನ್ನ ಮೆಡಿಸಿನ್ಸ್ ಅನ್ನ ಕೊಡ್ತೀವಿ. ಹಾಗೂ ಇನ್ನೂ ಹೆಚ್ಚಿನ ಏನಾದ್ರೂ ಟ್ರೀಟ್ಮೆಂಟ್ ಬೇಕಂದ್ರೂ ಕೂಡ ಅವರಿಗೆ ಎಲ್ಲಿ ಹೋಗ್ಬೇಕು, ಏನನ್ನು ನಾವು ಮಾಡ್ಬೇಕನ್ನೋ ಸಲಹೆಗಳನ್ನ ಕೊಡ್ತೀವಿ. ಈ ಒಂದು ಉದ್ದೇಶವನ್ನು ನಾವು ಇಟ್ಕೊಂಡು ಭಾರತೀಯ ವೈದ್ಯಕೀಯ ಸಂಘ ಹಾಗೂ ನೀಮಾ ಈ 2 ಸಂಸ್ಥೆಗಳ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಡಾಕ್ಟರ್ ಶ್ರೀಧರ್ ಟೂಡಿಗಿ, ಭಾರತೀಯ ವೈದ್ಯಕೀಯ ಸಂಘದ ಅಧ್ಯಕ್ಷರು. ಇಂದು ಗದಗ ಬೆಟಗೇರಿ ಗ್ರಾಮ ದೇವತೆಯರಾದ ಶ್ರೀ ದ್ಯಾಮವ್ವ ಹಾಗೂ ಶ್ರೀ ದುರ್ಗಮ್ಮ ಹರಿ ಜಾತ್ರೋತ್ಸವ ಅಂಗವಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿರುವುದು ಅತ್ಯಂತ ಔಚಿತ್ಯಪೂರ್ಣವಾದಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರದೊಳಗೆ IMA ಹಾಗೂ NIMA 2 ಸಂಘಟನೆ ವತಿಯಿಂದ ವೈದ್ಯರು ಆಗಮಿಸಿದ್ದಾರೆ. ವಿವಿಧ ತಜ್ಞ ವೈದ್ಯರು ಸಹಿತ ಇದರಲ್ಲಿ ಆಗಮಿಸಿದ್ದು ಹಾಗೂ ಆಯುರ್ವೇದ ತಜ್ಞ ವೈದ್ಯರು ಸಹಿತ ಇದರಲ್ಲಿ ಆಗಮಿಸಿರುವಂಥ ಅವರು ಅಲೋಪತಿ ಹಾಗೂ ಆಯುರ್ವೇದ 2 ಚಿಕಿತ್ಸೆಯನ್ನ ತೆಗೆದುಕೊಳ್ಳುವಂಥ ವ್ಯವಸ್ಥೆಯನ್ನ ಮಾಡಿರುವುದು ಅತ್ಯಂತ ಶ್ಲಾಘನೀಯ ವಿಷಯ. ಹಾಗಾಗಿ ಈ ಈಗ ಜನ ನೋಡಿದರೆ ಸಾಕು, ಈಗಲೇ ನೋಡಿದರೆ ಒಂದು 400 500 ಏನು ಪೇಷಂಟ್ಗಳಿಗಾಗಲೇ ಬಂದಿದ್ದಾರೆ. ಇವಾಗ ಸ್ಟಾರ್ಟ್ ಆಗಿ ಇನ್ನೂ ಒಂದು ಅರ್ಧ ಗಂಟೆ ಸಹಿತ ಆಗಿಲ್ಲ. ಹಾಗಾಗಿ ಇನ್ನೂ ಸಹಿತ ಇದು ಮಧ್ಯಾಹ್ನ 3 ಗಂಟೆವರೆಗೆ ಈ ಶಿಬಿರವನ್ನು ಆಯೋಜಿಸಿದ್ದಾರೆ. ಈ ಆಯೋಜಿಸಿದ್ದು ಬಹಳ ಸಂತೋಷದ ವಿಷಯ. ಹಾಗಾಗಿ ಎಲ್ಲ ಜನರು ಆಗಮಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿ ಆಗೇ ಆಗ್ತದೆ ಅನ್ನೋ ಒಂದು ವಿಶ್ವಾಸ ನನ್ನಲ್ಲಿದೆ. ಹಾಗಾಗಿ ಉಳಿದವರು ಸಹಿತ ಇದರಿಂದ ಸದುಪಯೋಗವನ್ನು ಪಡಿಸಬೇಕೆಂದು ನನ್ನ ಡಾಕ್ಟರ್ ಗಿರೀಶ್ ಬೆಡಗೇರಿ. ಗದಗ ಬೆಟ್ಕೇರಿ ಅವಳಿ ನಗರಗಳ ದೇವತೆಯರಾದ ಶ್ರೀಮಾತಾ ದ್ಯಾಮವ್ವ ಹಾಗೂ ದುರ್ಗಮ್ಮರ ಹರಿಜಾತ್ರಾ ಮಹೋತ್ಸವ 2026. ಜಾತ್ರಾ ಮಹೋತ್ಸವಕ್ಕೆ ಶುಭ ಕೋರುವವರು ಶ್ರೀ ಶೈಲೇಶ್ ಶಹಾ, ಮಾಲೀಕರು ವಿಜಯಲಕ್ಷ್ಮಿ ಜುವೆಲರ್, MG ಮಾರ್ಕೆಟ್, ಗದಗ್. ಮಿಸ್ ಕಾಲ್ ಮಾಡಿ ಬಹುಮಾನ ಗೆಲ್ಲಿ. ವಿಜಯಲಕ್ಷ್ಮಿ ಜುವೆಲರ್ಸ್ನಲ್ಲಿ ಆಭರಣ ಖರೀದಿಸಿ ವಿಯವನ್ನು ನಿಮ್ಮದಾಗಿಸಿ. ಸಂಪರ್ಕಿಸಬೇಕಾದ ವಿಳಾಸ MG ಮಾರ್ಕೆಟ್, ಗದಗ್ 582101. ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆಗಳು 8618950010, 9844827048. ವಿಜಯಲಕ್ಷ್ಮಿ ಜುವೆಲರ್ಸ್ಗೆ ಬನ್ನಿ, ವಿಜಯ ನಿಮ್ಮದಾಗಿಸಿ.